ಹಲೋ ನಮಸ್ತೆ, ನಾನು ನಿಮ್ಮ ಆಕಾಶ್ ಸರ್. ಇದು ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಕೋಚ್ ರೀ. ದಿನನಿತ್ಯದಂತೆ ಇವತ್ತಿನ ಒಂದು ಹೊಸ ಟಾಪಿಕ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಆ ಹೊಸ ಟಾಪಿಕ್ ಹೇಳೋದಕ್ಕಿಂತ ಮುಂಚೆ, ಹೊಸ ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮಗೆ ಇಲ್ಲಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಿಂಪಲ್ ಆಗಿರುವಂಥ ಏನು ಕಾನ್ಸೆಪ್ಟ್ ಅಪ್ಪ, ಇವತ್ತು ಹೊಸ ವಿಚಾರ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗಲೂ ಕೂಡ ನನಗೆ ಅರ್ಥ ಮಾಡಿಕೊಳ್ಳುವಂಥ ವಿಷಯ ಯಾವುದಾಗಿರ್ತದೆ ಅದು ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತಂದರೆ ನಾವು ಏನು ಕಲಿತಾ ಇದ್ದೀವಿ ಅದು ಭಾಳಷ್ಟು ಒಂದು ಉತ್ತಮವಾದಂಥ ವಿಚಾರಗಳನ್ನು ನಾವಿಲ್ಲಿ ಕಲಿತಾ ಇರಬೇಕು. ಮತ್ತು ಆ ವಿಚಾರ ಜೊತೆಗೆ ನಮ್ಮನ್ನು ಆ ಒಂದು ವಿಚಾರನ ಯಾವ ರೀತಿಯಾಗಿ ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಈ ಒಂದು ಪ್ರೊಫೆಷನಲ್ ಕೋಚಿಂಗ್ ಸೆಂಟರನ್ನು ನಿಮಗೋಸ್ಕರನೇ ಮಾಡ್ತಾ ಇರೋದು. ಹಾಗಾಗಿ ನಿಮ್ಮ ಒಂದು ವಿಚಾರಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಿಮಗೇನಾದರೂ ಅರ್ಥ ಆಗಲಿಲ್ಲ, ಯಾವುದೇ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಲಿಲ್ಲ, ಆ ಕಾನ್ಸೆಪ್ಟ್ ಜೊತೆಗೆ ಇನ್ನಷ್ಟು ಹೆಚ್ಚಿನ ವಿಚಾರಗಳು ನಿಮಗೆ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಥವಾ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ ನಮಗೆ ತಿಳಿಸೋದಕ್ಕೆ ಟ್ರೈ ಮಾಡಿ. ಹಾಗಾಗಿ ನಮ್ಗೆ ಇನ್ನಷ್ಟು ವಿಚಾರಗಳನ್ನ ನಿಮಗೆ ತಲುಪಿಸೋಕ್ಕೆ, ಆ ಒಂದು ಹೊಸ ಕಾನ್ಸೆಪ್ಟ್ಗಳನ್ನ ಇನ್ನಷ್ಟು ಅರ್ಥಪೂರ್ಣವಾಗಿ ನಿಮಗೆ ತಿಳಿಸೋದಕ್ಕೆ ನಮಗೆ ಇಲ್ಲಿ ಸಹಾಯ ಆಗ್ತದೆ. ಹಾಗಾಗಿ ಅದನ್ನು ನಿಮ್ಮಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಒಂದೇ ಏನಪ್ಪ ಅಂತಂದರೆ, ನಿಮ್ಮಿಂದ ರಿಪ್ಲೈ ಬರಲಿ. ನಾವು ಮಾಡುವಂಥ ಒಂದು ವೇನೇ ಆಗಬಾರ್ದು, ಯಾವಾಗಲೂ ಕೂಡ ಹೋಗೋದು ಒಂದೇ ಆಗಬಾರ್ದು, ಬರುವಂಥ ಒಂದು ಯಾವಾಗಲೂ ಕೂಡ ಇರಬೇಕಾಗ್ತದೆ. ಯಾಕಂತಂದರೆ ಒಂದೇ ವೇದಲ್ಲಿ ನಾವು ಟೀಚ್ ಮಾಡ್ತಾ ಹೋದರೆ ಏನಾಗ್ತದೆ, ಅದಕ್ಕೆ ಯಾವುದೇ ರೀತಿಯ ಬೆಲೆ ಇರೋದಿಲ್ಲ. ಹಾಗಾಗಿ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗ್ತದೆ. ಹಾಗಾಗಿ ನಿಮ್ಮ ಸಪೋರ್ಟ್ ನಮ್ಮ ಜೊತೆಗೆ ಯಾವಾಗಲೂ ಇರಬೇಕು ಅಂತ ಹೇಳಿ ಏನು ಮಾಡ್ತಾ ಅಂದರೆ, ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೆಷನ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಏನಪ್ಪ ಅಂತಂದರೆ, ಅದು ಇವತ್ತಿನ ಟಾಪಿಕ್ ಆಕೃತಿ ಪೂರ್ಣಗೊಳಿಸುವುದು. ಆಕೃತಿ ಪೂರ್ಣಗೊಳಿಸುವುದು ಅಂತಂದರೆ ಒಂದು ಮೂಮೆಂಟ್ ಅಥವಾ ಒಂದು ಏನಂತಾರೆ ನಾವು ಅದಕ್ಕೆ ಒಂದು ಕಾನ್ಸೆಪ್ಟನ್ನು ಏನು ಮಾಡ್ತೇವೆ, ಕಂಪ್ಲೀಷನ್ ಆಫ್ ಮೂಮೆಂಟು ಅಂತ ಏನು ಮಾಡ್ತೀವಿ ನಾವಿಲ್ಲಿ ಹೇಳ್ತಾ ಬರ್ತೀವಿ. ಆ ಆಕೃತಿ ಅಂತಂದರೆ ಇಲ್ಲಿ ಒಂದು ಮೆಟಲ್ ಇರ್ಬೋದು ಅಥವಾ ಒಂದು ಏನಂತಂದರೆ ನಿಮಗಿಲ್ಲಿ ಒಂದು ಚಿತ್ರ ಇರ್ಬೋದು, ರೈಟ್. ಆ ಚಿತ್ರವನ್ನು ಏನು ಮಾಡ್ಬೇಕು ನಾವಿಲ್ಲಿ ಕಂಪ್ಲೀಷನ್ ಮಾಡಬೇಕು. ಕೊಟ್ಟಂಥ ಒಂದು ಕ್ವಶನಲ್ಲಿ ಏನು ಮಿಸ್ ಆಗಿದೆ, ಮಿಸ್ ಆದಂಥದ್ದನ್ನು ಏನು ಮಾಡ್ಬೇಕು ನಾವಿಲ್ಲಿ ಕಂಪ್ಲೀಷನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಏನು ಮಾಡ್ತಾರೆ ನಾವಿಲ್ಲಿ ಹೇಳ್ತಾ ಹೋಗ್ತಾರೆ, ರೈಟ್. ಈ ಒಂದು ಆಕೃತಿ ಪೂರ್ಣಗೊಳಿಸುವುದು ಅಂತಂದರೆ ಏನಿಲ್ಲಿ ಕೊಟ್ಟಂಥ ಒಂದು ಆಕೃತಿ, ಕೊಟ್ಟಂಥ ಒಂದು ಚಿತ್ರ, ಕೊಟ್ಟಂಥ ಒಂದು ಏನು ನೋಡ್ತಾ ಇದ್ದೀನಿ ಬೋರ್ಡ್ ಮೇಲೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಆ ಒಂದು ಚಿತ್ರವನ್ನು ಬಿಡಿಸಿದ್ದೀನಿ. ಇದು ಕ್ವಶನ್ ಆದರೆ 4 ಆಪ್ಷನ್ಗಳನ್ನು ಇಲ್ಲಿ ಕೂಡ ಏನು ಮಾಡಿದ್ದೀನಿ ಬರೆದಿದ್ದೀನಿ. ಆ ಕೊಟ್ಟಂಥ ಒಂದು ಕ್ವಶನ್ ಜೊತೆಗೆ ಏನು ಮಾಡಬೇಕು ಅಂದರೆ ನಾವಿಲ್ಲಿ ಆಪ್ಷನ್ಗಳನ್ನು ಯಾವ ರೀತಿಯಾಗಿ ಅದು ಆ ಒಂದು ಕ್ವಶನ್ಗೆ ಸೆಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಯಾವ್ದು ಸೆಟ್ ಆಗುತ್ತೆ ಅದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಹಾಗಾಗಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತ ಮೊದಲು ನಾವಿಲ್ಲಿ ನೋಡೋದಾದರೆ, ಪ್ರಶ್ನ ಚಿತ್ರದಲ್ಲಿರುವ ಮಾದರಿಯನ್ನು ಯಾವ ಉತ್ತರ ಚಿತ್ರದಿಂದ ಪೂರ್ಣಗೊಳಿಸಬಹುದು, ರೈಟ್. ಕೊಟ್ಟಂಥ ಚಿತ್ರ ಏನಿದೆಯಲ್ಲ, ಈ ಕೊಟ್ಟಂಥ ಮಾಡೆಲ್ ಏನಿದೆಯಲ್ಲ, ಮಾಡೆಲಲ್ಲಿ ಯಾವುದೋ ಒಂದು ಮಿಸ್ ಆಗಿದೆ, ಒಂದು ಭಾಗ ಏನು ಮಾಡಿದೆ ಅಂತಂದರೆ ಮಿಸ್ ಆಗಿದೆ. ಆ ಮಿಸ್ ಆದಂಥ ಭಾಗವನ್ನು ಏನು ಮಾಡಬೇಕು, ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಯಾವುದು ಅಂತ ಏನು ನಾವಿಲ್ಲಿ ಚೂಸ್ ಮಾಡ್ಕೊಂಡು ಏನು ಮಾಡಬೇಕಾಗ್ತದೆ, ಸರಿಯಾದಂಥ ಉತ್ತರವನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕಾಗ್ತದೆ, ರೈಟ್. ಸರ್ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ನ ಇರ್ತದೆ, ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಇದೆ ಸರ್, ಎಷ್ಟು ಸರಳವಾಗಿ ನಾವೇನು ಬಿಡಿಸ್ಬೋದು ಅಲ್ಲ ಅಂತ ನೀವು ಅನ್ಕೋಬೋದು, ರೈಟ್. ಆದರೆ ಇಲ್ಲಿ ಕೊಟ್ಟಂತಹ ಒಂದು ಚಿತ್ರ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಮೊದಲು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾದ ಒಂದು ವೇ ಒಳಗಡೆ ಬಿಡಿಸ್ಬೇಕಾದಂಥ ಒಂದು ಕಾನ್ಸೆಪ್ಟನ್ನು ನೋಡ್ಕೋತೀವಿ. ಯಾಕಂತಂದರೆ 4 ಆಪ್ಷನ್ ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲಿ ಕೊಟ್ಟಂತಹ ನಾವು ಗಡಿಬಿಡಿ ಎಕ್ಸಾಮ್ನಲ್ಲಿ ಗಡಿಬಿಡಿ ನೋಡಬೇಕಾದ್ರೆ ನಾವು 4 ಕೂಡ ಸೇಮ್ ಆಗಿ ಕಾಣಿಸುತ್ತದೆ, ರೈಟ್. ಆದರೆ ನಾವು ಅದನ್ನು ಬಿಡಿಸಿದಾಗ ಮಾತ್ರ ಎಲ್ಲಿ ತಪ್ಪಾಗಿದೆ, ಯಾವುದು ಕರೆಕ್ಟಾಗಿದೆ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಹಾಗಾಗಿ ಕೊಟ್ಟಂಥ ಆಕೃತಿಯಲ್ಲಿ ಏನು ಮಿಸ್ಸಿಂಗ್ ಇದೆಯಲ್ಲ, ಮಿಸ್ಸಿಂಗಲ್ಲಿ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಒಂದು ಆಯ್ಕೆ ಯಾವುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಹಾಗಿದ್ದಾಗ ಅದನ್ನು ಬಿಡಿಸ್ತಾ ಹೋಗೋಣ, ರೈಟ್. ಈ ಒಂದು ಚಿತ್ರದಲ್ಲಿ ಮಿಸ್ಸಿಂಗ್ ಆಗಿರುವಂಥ ಒಂದು ಕ್ವಶನ್ ಮಾರ್ಕ್ ಮಾಡಿರುವಂಥದ್ದು ಯಾವುದು, ಈ ಒಂದು ಭಾಗದಲ್ಲಿ ಸೆಟ್ ಆಗುವಂಥದ್ದು 4 ಆಪ್ಷನ್ಗಳಲ್ಲಿ ಯಾವ್ದು ಸೆಟ್ ಆಗ್ತದೆ ಅಂತ ನಾವಿಲ್ಲಿ ನೋಡೋದಾದರೆ, ಕೊಟ್ಟಂಥ ಆಕೃತಿಯನ್ನು ಏನು ಮಾಡ್ಬೇಕು ನಾವಿಲ್ಲಿ ಬಿಡಿಸ್ತಾ ಹೋಗಬೇಕು. ಸಿಂಪಲ್ ಆಗಿರುವಂಥದ್ದು ಏನು ಮಿಸ್ ಆಗಿದೆ ಅದನ್ನು ಕಂಪ್ಲೀಷನ್ ಮಾಡುವಂಥದ್ದು, ಏನು ಮಿಸ್ ಆಗಿದೆಯಲ್ಲ ಅದರೊಳಗಡೆ ಅದನ್ನು ಪರಿಪೂರ್ಣತೆಯನ್ನು ತುಂಬುವಂಥದ್ದು ಕೆಲಸವನ್ನು ಏನು ಮಾಡ್ಬೇಕು ನಾವಿಲ್ಲಿ ಮಾಡ್ತಾ ಹೋಗಬೇಕಾಗ್ತದೆ. ಕ್ವಶನ್ ಮಾರ್ಕನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡೋದಾದರೆ, ಮೊದಲನೇದು ಈ ರೀತಿಯಾಗಿ ಏನು ಮಾಡ್ತೀವಿ ಫಿಲ್ ಮಾಡೋದು. ಅದಾದ ನಂತರದಲ್ಲಿ ಇದನ್ನು ಒಳಗಡೆ ಚೌಕ್ ಬಾಕ್ಸನ್ನು, ಅದಾದ ನಂತರದಲ್ಲಿ ಈ ಒಂದು ಭಾಗವನ್ನು ನೆಕ್ಸ್ಟ್ 4 ಮೂಲೆಗಳಲ್ಲಿ ಅದನ್ನು ಏನು ಮಾಡಿದ್ದಾರೆ ರಬ್ ಮಾಡಿದಾರಂಥ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ರೈಟ್. ಸಿಂಪಲ್ಲಾಗಿ ಈ ಒಂದು ಭಾಗವನ್ನು ಮುಚ್ಚಿದ್ರೆ ಯಾವುದೋ ಒಂದು ಕಾನ್ಸೆಪ್ಟ್ ಬರ್ತದಲ್ಲ ಅದನ್ನೇನು ಮಾಡ್ತೇವೆ ನಾವಿಲ್ಲಿ ಸರಿಯಾದಂಥ ಉತ್ತರ ಅಂತ ನಾವಿಲ್ಲಿ ಹೇಳ್ತೀವಿ. ಹಾಗಿದ್ರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿರ್ತದೆ, A B C D. ಇಲ್ಲಿ ನೋಡೋದಾದರೆ ಇಲ್ಲಿ ಕ್ರಾಸ್ ಆಗಿದೆ, ಒಂದು ಲೈನಕ್ಕೆ ಒಂದು ಲೈನ್ ಏನಾಗಿದೆ ಕ್ರಾಸ್ ಆಗಿರೋದ್ರಿಂದ ಇದು ತಪ್ಪಾದಂಥ ಉತ್ತರ ಆಗಿರ್ತದೆ. ಇಲ್ಲೂ ಕೂಡ ಈ ರೀತಿಯಾಗಿ ಬಂದಿರೋದ್ರಿಂದ ಇದು ಕೂಡ ತಪ್ಪಾಗಿರ್ತದೆ.
ರೈಟ್. ಅದಾದ ನಂತರದಲ್ಲಿ ಬಿ ಸರಿಯಾದ ಉತ್ತರ ನಾವಿಲ್ಲಿ ನೋಡ್ತಾ ಹೋಗ್ಬೋದು, ರೈಟ್. ಯಾಕಂತಂದರೆ ಮಿಡಲಲ್ಲಿ ಸ್ಕ್ವೇರ್ ಬರ್ತದೆ ಅಥವಾ ಚೌಕಾಕಾರ ಒಂದು ಆಕೃತಿ ಬರ್ತದೆ. ಅದಾದ ನಂತರದಲ್ಲಿ ರೌಂಡ್, ಹಾಫ್ ರೌಂಡ್, ಎರಡು ಮೂಲೆಗಳಲ್ಲಿ ಹಾಫ್ ರೌಂಡನ್ನು ಏನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಈ ಮೂಲೆಯಲ್ಲಿ ಮತ್ತು ಈ ಮೂಲೆಯಲ್ಲಿ ಮತ್ತು ಇದು ಮಿಡಲಲ್ಲಿ ಚೌಕ್ ಬಾಕ್ಸ್ ಬರುವಂಥದ್ದು. ಅದಾದ ನಂತರದಲ್ಲಿ ಕಾರ್ನರಲ್ಲಿ ಶೇಡ್ ಮಾಡಿರುವಂಥ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ತೀವಿ, ರೈಟ್. ಹಾಗಾದರೆ ಫಸ್ಟ್ ಸೇಮ್ ಇದೆ ಅಲ್ಲ ಸರ್, ಇಲ್ಲಿ ಮೂರು ಮೂಲೆಗಳು ಏನಿದೆ ಅಂತಂದರೆ ರೌಂಡ್ ಶೇಪ್ನಲ್ಲಿರೋದ್ರಿಂದ ಅದು ತಪ್ಪಾಗಿ ನಮಗಿಲ್ಲಿ ಕಾಣ್ತದೆ, ರೈಟ್. ಹಾಗಿದ್ದಾಗ ನಾವು ಬಿಡಿಸುವಂಥ ಮೆಥಡ್ ಅಥವಾ ಅಲ್ಲಿ ಕೊಟ್ಟಂಥ ಆಕೃತಿಯಲ್ಲಿ ಏನು ಇನ್ಕಂಪ್ಲೀಟ್ ಇದೆಯಲ್ಲ ಅದನ್ನು ಆ್ಯಸ್ ಇಟ್ ಈಸನ್ನು ಫಿಲ್ ಮಾಡುವಂಥ ಕೆಲಸವನ್ನು ಏನು ಮಾಡ್ಬೇಕು ನಾವಿಲ್ಲಿ ಮಾಡ್ತಾ ಹೋಗಬೇಕು. ಫಿಲ್ ಮಾಡಿದ ನಂತರದಲ್ಲಿ ಯಾವ ಒಂದು ಭಾಗವನ್ನು ಕೊಟ್ಟಿರ್ತಾರಲ್ಲ ಆ ಭಾಗ ಮಾತ್ರ ಇಲ್ಲಿ ಯಾವುದು ಒಂದು ಆಪ್ಷನಲ್ಲಿ ಯಾವುದು ಸರಿಯಾಗಿ ಕಂಡು ಬರ್ತದೆ ಸರಿಯಾಗಿ ಕಂಡು ಬರುವಂಥ ಆಪ್ಷನನ್ನು ಏನು ಮಾಡಬೇಕಾಗ್ತದೆ, ಚೂಸ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರ್ತದೆ, ಅದು ಬಿ ಆಗಿರ್ತದೆ, ರೈಟ್. ಅದೇ ರೀತಿ ಅಂತ ಸೇಮ್ ಕ್ವಶನ್ ಏನು ಮಾಡಿದೆ ಅಂತ ನಿಮಗಿಲ್ಲಿ ಸೆಕೆಂಡ್ ಭಾಗದಲ್ಲಿ ಕೂಡ ಎರಡನೇ ಕ್ವಶನನ್ನು ಕೂಡ ಏನು ಮಾಡಿದೆ ನಿಮಗಿಲ್ಲಿ ಕೊಟ್ಟಿರ್ತೇನೆ. ಹಾಗಾಗಿ ಏನು ಅದೇ ಸೇಮ್ ಕ್ವಶನ್, ಪ್ರಶ್ನಾ ಚಿತ್ರದಲ್ಲಿರುವ ಮಾದರಿಯನ್ನು ಯಾವ ಉತ್ತರ ಚಿತ್ರದಿಂದ ಪೂರ್ಣಗೊಳಿಸಬಹುದು, ರೈಟ್. ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ಏನು ಮಾಡ್ಬೇಕು ನಾವಿಲ್ಲಿ ನೋಡಿಕೊಂಡು ಯಾವ ಭಾಗ ಮಿಸ್ ಇದೆಯಲ್ಲ ಮಿಸ್ ಆದಂಥ ಭಾಗವನ್ನು 4 ಆಪ್ಷನಲ್ಲಿ ಯಾವುದು ಸರಿಯಾಗಿರುವಂಥ ಆಪ್ಷನನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸಿಂಪಲ್ ಆಗಿರುವಂಥದ್ದು ಇಲ್ಲಿ ನಾನೇನು ಮಾಡ್ತೀನಿ, ಮತ್ತೆ ವಾಪಸ್ ಆಗಿ ಏನು ಮಾಡ್ತೀನಿ, ಡ್ರಾ ಮಾಡಿದಾಗ 4 ಭಾಗಗಳನ್ನು ಮಾಡ್ಕೋತೀವಿ. ಇದನ್ನು ಈ ರೀತಿಯಾಗಿ ಸೇಮ್ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ರೈಟ್. ಇದ್ರ ಜೊತೆಗೆ 4 ಈ ರೀತಿಯಾಗಿ ಕೊಟ್ಟಿರ್ತಾರೆ. ಅದನ್ನು ಪರಿಪೂರ್ಣವನ್ನು ಮಾಡೋದಕ್ಕಾದರೆ ಏನಾಗ್ತದೆ, ಇಲ್ಲಿ ಕೊಟ್ಟಿರುವಂಥ ಒಂದು ಚಿತ್ರದಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ಯಾವ ರೀತಿಯಾಗಿ ಕಂಪ್ಲೀಷನ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಕಂಡುಹಿಡ್ಕೋಬೇಕಾಗ್ತದೆ. ಕ್ವಶನ್ ಮಾರ್ಕನ್ನು ಅಳಿಸಿದಾಗ ಕೊಟ್ಟಂಥ ಒಂದು ರೌಂಡ್ ಶೇಪನ್ನು ಏನು ಮಾಡಬೇಕು, ಕಂಪ್ಲೀಷನ್ ಮಾಡ್ತಾ ಹೋಗಬೇಕು. ಕೊಟ್ಟಂಥದ್ದನ್ನು ಏನು ಮಾಡಬೇಕು ನಾವಿಲ್ಲಿ ಕಂಪ್ಲೀಟ್ ಮಾಡ್ತಾ ಹೋದಾಗ ನಮಗೆ ಸರಿಯಾದಂಥ ಉತ್ತರ ಏನಾಗ್ತದೆ ಸಿಗ್ತದೆ. ಕೊಟ್ಟಂತಹ ಒಂದು ಚಿತ್ರವನ್ನು ಏನು ಮಾಡ್ತೇವೆ ನಾವಿಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಕಂಡು ಹಿಡ್ಕೋಬೇಕಾದ್ರೆ ಏನು ಮಾಡಬೇಕು, ಆ ಒಂದು ಚಿತ್ರವನ್ನು ಪರಿಪೂರ್ಣತೆಯನ್ನು ಮಾಡಿದಾಗ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಈ ರೀತಿಯಾದಂಥ ಒಂದು ಭಾಗವನ್ನು ನಮಗಿಲ್ಲಿ ನೋಡೋದಕ್ಕೆ ಸಿಗ್ತದೆ. ಏನು ಒಂದೇ ಒಂದು ಭಾಗ ಕ್ವಶನ್ ಮಾರ್ಕ್ ಇರುವಂಥ ಭಾಗವನ್ನು ಮಾತ್ರ ನಿಮಗಿಲ್ಲಿ ಉಳಿಸಿದ್ದೀನಿ. ಉಳಿದದ್ದೆಲ್ಲವನ್ನು ಏನು ಮಾಡಿದ್ದೀನಿ ಅಂತಂದರೆ ರಬ್ ಮಾಡಿದ್ದೀನಿ, ರೈಟ್. ಯಾಕಂತಂದರೆ ನಿಮಗೆ ಗೊತ್ತಾಗಬೇಕಲ್ಲ ಯಾವ ರೀತಿ ಪರಿಪೂರ್ಣತೆಯನ್ನು ಆಗ್ತದೆ, ಅದಾದ ನಂತರದಲ್ಲಿ ಚಿತ್ರ ಯಾವ ರೀತಿ ಕಾಣ್ತದೆ ಅನ್ನೋದನ್ನು, ರೈಟ್. ಏನು ಕ್ವಶನ್ ಮಾರ್ಕ್ ಇಲ್ಲಿರೋದ್ರಿಂದ ಅದೇ ಭಾಗವನ್ನು ಏನು ಮಾಡಿದ್ದೀನಿ ಅಂತಂದರೆ ಫಿಲ್ ಮಾಡಿದ್ದೀನಿ, ರೈಟ್. ಈ ಒಂದು ಭಾಗ ಯಾವ ರೀತಿಯಲ್ಲಿ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾಗಿ ಕಂಡು ಬರ್ತದೆ ಹಾಗಿದ್ರೆ ಅದು ಎ ಅಂತ ನಾವಿಲ್ಲಿ ನೋಡ್ತಾ ಹೋಗ್ತೀವಿ, ರೈಟ್ ಸರ್. ಹಾಗಿದ್ರೆ ಇಲ್ಲಿ ಸಿನೂ ಕೂಡ ಸೇಮ್ ಇದೆಯಲ್ಲ, ಇಲ್ಲೇನಿದೆ ಆ ಒಂದು ಭಾಗ ಏನಿದೆ ಅಂತಂದರೆ ಟಚ್ ಆಗಿರೋದ್ರಿಂದ ಅದು ತಪ್ಪಾಗಿರ್ತದೆ, ರೈಟ್. ಇನ್ನು ಬಿ ಇಲ್ಲೂ ಕೂಡ ಏನಾಗಿದೆ ಅಂತಂದರೆ ಟಚ್ ಆಗಿರೋದ್ರಿಂದ ಅದು ಕೂಡ ತಪ್ಪಾಗಿರ್ತದೆ, ರೈಟ್. ಅದೇ ರೀತಿಯಾಗಿ ಎ ಯಾವುದು ಕೂಡ ಟಚ್ ಇರೋದಿಲ್ಲ, ಬಟ್ ರೌಂಡ್ ಶೇಪನ್ನು ನಾವು ಇಲ್ಲಿ ಮಾಡ್ತೀವಿ ಕಂಪ್ಲೀಷನ್ ಮಾಡ್ತಾ ಹೋಗ್ತೀವಿ, ರೈಟ್. ಸೇಮ್ ಆಗಿರುವಂಥ ಒಂದು ಆಕೃತಿ ನಮಗಿಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಈ ಒಂದು ಎರಡನೇ ಪ್ರಶ್ನೆಯಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿರ್ತದೆ, ಅದು ಎ ಆಗಿರ್ತದೆ, ರೈಟ್. ಈ ರೀತಿಯಾದಂಥ ಒಂದು ಚಿತ್ರಗಳನ್ನ ಏನು ಮಾಡ್ತೀವಿ ನಾವಿಲ್ಲಿ ಕಂಟಿನ್ಯೂಯೇಷನ್ ಆಗಿ ಆ ಒಂದು ಕೊಟ್ಟಿರುವಂಥ ಭಾಗವನ್ನು ಯಾವುದು ಮಿಸ್ ಆಗಿರ್ತದಲ್ಲ ಆ ಭಾಗವನ್ನು ಏನು ಮಾಡ್ಬೇಕು ನಾವಿಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗ್ತದೆ. ಹಾಗಾಗಿ ಆ ಕೊಟ್ಟಂಥ ಭಾಗವನ್ನು ಏನು ಮಾಡಿದ್ದೀನಿ ನಾನಿಲ್ಲಿ ಫಿಲ್ ಮಾಡಿರ್ತೀನಿ. ಹಾಗಾಗಿ ಅದು ಸರಿಯಾದಂಥ ಉತ್ತರ ಎ ಆಗಿರ್ತದೆ. ಓಕೆ, ಮತ್ತೆ 2 ಎಕ್ಸಾಂಪಲ್ ಜೊತೆಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಸಿಂಪಲ್ ಆಗಿರುವಂಥದ್ದು ಏನಂತಂದರೆ ಈ ಒಂದು ಏನಪ್ಪ ಆಕೃತಿಯ ಒಂದು ಪರಿಪೂರ್ಣತೆ ಇದೆಯಲ್ಲ, ಈ ಆಕೃತಿಯ ಪರಿಪೂರ್ಣತೆಯಲ್ಲಿ ಕೊಟ್ಟಂಥ 3 ಭಾಗವನ್ನು ಬಿಟ್ಟು 4ನೇ ಭಾಗ ಏನು ಮಿಸ್ ಆಗಿರ್ತದಲ್ಲ, ಆ ಮಿಸ್ ಆದಂಥ ಭಾಗವನ್ನು ಪೂರ್ಣ ಮಾಡಬೇಕಾದ್ರೆ ನಾವಿಲ್ಲಿ ಆ ಒಂದೇ ಕೊಟ್ಟಂಥ ಒಂದು ವಿಭಾಗವನ್ನು ಏನು ಮಾಡ್ಬೇಕು ನಾವಿಲ್ಲಿ ಕಂಪ್ಲೀಷನ್ ಮಾಡ್ತಾ ಹೋಗೋದಾಗ ನಮಗಿಲ್ಲಿ ಸರಿಯಾದಂಥ ಉತ್ತರ ನಮಗಿಲ್ಲಿ ಸಿಗ್ತಾ ಹೋಗ್ತದೆ, ರೈಟ್. ಹಾಗಿದ್ದಾಗ ಈ ಒಂದು ಎಕ್ಸಾಂಪಲ್ನಲ್ಲಿ ಕೊಟ್ಟಂಥ ಒಂದು ಆಕೃತಿ ಯಾವ ರೀತಿಯಾಗಿದೆ, ಅದನ್ನು ಯಾವ ರೀತಿಯಾಗಿ ಬಿಡಿಸಬೇಕು, ಆನ್ಸರ್ ಯಾವ ಸಿಗುತ್ತದೆ ಅಂತ ನಾವಿಲ್ಲಿ ನೋಡೋದಾದರೆ ಮೊದಲಿಗೆ ಎ ಬಿ ಸಿ ಡಿ ಅಂತ ನೋಡಿದಾಗ ನಮಗಿಲ್ಲಿ
ಈ ಆಕೃತಿಯನ್ನು ನೋಡಿಕೊಂಡು ನಾವು ಬರೀ ABCD ಅಂತ ನೋಡ್ಕೊಂಡಾಗ ಏನಾಗ್ತದೆ ಅಂತಂದರೆ ಅದು 4 ಕೂಡ ಸೇಮ್ ಆಗಿ ನಮ್ಗೆ ಕಂಡು ಬರ್ತದೆ. ಯಾಕಂತಂದರೆ ಅಲ್ಲಿ ಆಕೃತಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ಇಲ್ಲಿ ಕೂಡ ಏನಿರ್ತದೆ ಸ್ವಲ್ಪ ಡಿಫ್ರೆನ್ಸ್ ನಮ್ಮಲ್ಲಿ ನೋಡೋದಕ್ಕೆ ಸಿಗ್ತದೆ. ರೈಟ್, ಒಂದು ಸಲ ಇದನ್ನು ಆಕೃತಿಯನ್ನು ನೋಡಿಕೊಂಡು ಬರೀ ಆಪ್ಷನ್ ಮೇಲೆ ನಾನು ಕಂಡು ಹಿಡಿತೀನಿ, ಆಪ್ಷನ್ ಯಾವ್ದು ಸರಿಯಾದಂಥ ಆಪ್ಷನ್ ನಮಗಿಲ್ಲಿ ಸರಿಯಾಗಿರ್ತದೆ ಅನ್ನೋದು ಕಂಡು ಹಿಡ್ಕೊಳ್ಳೋಕೆ ನಮಗಿಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ರೈಟ್, ಹಾಗಿದ್ದಾಗ ನಾವೇನು ಮಾಡಬೇಕು, ಏನು ಮಿಸ್ಸಿಂಗ್ ಆಗಿದೆಯನ್ನ ಆ ಮಿಸ್ಸಿಂಗ್ ಆದಂಥ ಒಂದು ಭಾಗವನ್ನು ಏನು ಮಾಡ್ಬೇಕು ನಾವಿಲ್ಲಿ ಫಿಲ್ ಮಾಡಿದಾಗ, ಮಿಸ್ಸಿಂಗ್ ಆದಂಥ ಒಂದು ಭಾಗವನ್ನು ಏನು ಮಾಡ್ಬೇಕು ನಾವಿಲ್ಲಿ ಅದನ್ನು ತುಂಬಿದಾಗ ಮಾತ್ರ ನಮ್ಗೆ ಸರಿಯಾದಂಥ ಉತ್ತರ ಏನಾಗ್ತದೆ ಕರೆಕ್ಟಾಗಿ ಸಿಗುವಂಥದ್ದು. ಬರೋ ಲಿಟಲ್ ಬಿಟ್ 2 to 10 to 15 ಸೆಕೆಂಡ್ ಒಳಗಡೆ ಏನು ಮಾಡ್ಬೋದು ನೀವಿನ್ನು ಆ ಒಂದು ಮಿಸ್ ಆದಂಥ ಒಂದು ಭಾಗವನ್ನು ಏನು ಮಾಡಬೇಕು ಫಿಲ್ ಮಾಡಬಹುದು. ಹಾಗಾಗಿ ಆ ಮಿಸ್ ಆದಂಥ ಭಾಗವನ್ನು ಫಿಲ್ ಮಾಡಿದ ಕೂಡಲೇ ನಮ್ಗೆ ಏನಾಗ್ತದೆ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ನಮಗಿಲ್ಲಿ ಸಿಗ್ತಾ ಹೋಗ್ತದೆ. ರೈಟ್, ಈ ಒಂದು ಭಾಗವನ್ನು ಏನು ಮಾಡ್ತೀನಿ ಅಂತಂದರೆ ನಾನು ಇದೇ ರೀತಿಯ ಕ್ವಶನ್ ಮಾರ್ಕನ್ನು ಇಟ್ಕೊಂಡು ಅದೇ ಒಂದು ಸಣ್ಣ ಭಾಗವನ್ನು ಏನು ಮಾಡ್ತೀನಿ ಇಲ್ಲಿ ಡ್ರಾ ಮಾಡ್ತೀನಿ. ಈ ಒಂದು ಲೈನನ್ನು ಏನು ಮಾಡ್ತೀನಿ ವಾಪಸ್ಸು ಮೇಲ್ಗಡೆ ಡ್ರಾ ಮಾಡ್ತೀನಿ. ಅದಾದ ನಂತರದಲ್ಲಿ ಎರೋ ಮಾರ್ಕ್ ಇದೆ, 4 ಎರೋ ಮಾರ್ಕ್ 1 2 3 ಮತ್ತು ಇಲ್ಲಿ ಕೂಡ ಬರುವಂಥದ್ದು 4ನೇ ಎರೋ ಮಾರ್ಕ್ ಇರ್ತದೆ. ಅದಾದ ನಂತರದಲ್ಲಿ ಕಂಪ್ಲೀಷನ್ ಆಗಬೇಕಂಥದ್ದು ಯಾವುದು ಇಲ್ಲಿ ಈ ಒಂದು ಭಾಗ, ಈ ಒಂದು ಭಾಗ ಏನು ಮಾಡ್ತೇವೆ ನಾವಿಲ್ಲಿ ಕಂಪ್ಲೀಟ್ ಆಗುವಂಥ ಭಾಗ, ಮತ್ತು ಈ ಒಂದು ಭಾಗ ಕೂಡ ಏನಾಗ್ತದೆ ಕಂಪ್ಲೀಷನ್ ಆಗಬೇಕಾಗ್ತದೆ. ರೈಟ್, ಹಾಗಿದ್ರೆ ಈ ರೀತಿಯಾದಂಥ ಒಂದು ಚಿತ್ರ ನಮಗೆ ಇಲ್ಲಿ ಕಂಡು ಬರುವಂಥದ್ದು. ಹಾಗಿದ್ರೆ ನೋಡ್ಕೊಳ್ಳೋಣ ಯಾವ ರೀತಿಯಾಗಿ. ರೈಟ್, ಈ ಒಂದು ಭಾಗ, ಈ ಒಂದು ಭಾಗ ಮತ್ತು ಈ ರೀತಿಯಾಗಿ ಏನು ಮಾಡ್ತೀವಿ ಅಂತ ನಾವಿಲ್ಲಿ ಡ್ರಾ ಮಾಡೋಕ್ಕಾಗ್ತದೆ. ರೈಟ್, ಈ ಒಂದು ಭಾಗ ನೋಡ್ಕೊಂಡ್ಬಿಡಿ. ಅದೇ ರೀತಿಯಾದಂಥ ಒಂದು ಭಾಗ ನಾನು ಇಲ್ಲಿ ಕೆಳಗಡೆ ಡ್ರಾ ಮಾಡಿದ್ದೀನಿ. ಈ ಒಂದು ಭಾಗ 4 ಆಪ್ಷನಲ್ಲಿ ಯಾವುದಿದೆ ಅಂತ ನಾವಿಲ್ಲಿ ನೋಡ್ಕೊಳ್ಳೋಣ. ರೈಟ್, ಮೊದಲನೆಯದು, ಎರಡನೆಯದು, ಮೂರನೆಯದು ಮತ್ತು 4ನೇದು. ರೈಟ್, ಮೊದಲನೇದು ಏನಿದೆ ಅಂತಂದರೆ ಇಲ್ಲಿ ಮಿಡಲ್ ಆಗಿರುವಂತಹ ಒಂದು ಎರೋ ಮಾರ್ಕ್ ಬಂದಿರುತ್ತದೆ, ಹಾಗಾಗಿ ಅದು ತಪ್ಪಾಗಿರ್ತದೆ. ರೈಟ್, ಅದು ಮತ್ತು ಕೆಳಗಡೆ ಭಾಗದಲ್ಲಿ ಈ ಭಾಗವನ್ನು ಏನು ಮಾಡಿದ್ದಾರೆ ಅಂತಂದರೆ ಮೆನ್ಷನ್ ಮಾಡಿದ್ದಾರೆ. ಇನ್ನು ಬಿ ಭಾಗವನ್ನು ಏನು ಮಾಡ್ತಾರೆ ಅಂತಂದರೆ ಸರಿಯಾದಂಥ ಉತ್ತರ ಅಂತ ನಾವಿಲ್ಲಿ ನೋಡ್ಕೋತಾ ಹೋಗ್ಬೋದು. ಯಾಕಂತಂದರೆ ಸರಿಯಾದಂಥ ಉತ್ತರ ಇದೇ ರೀತಿ ಅಂತ ಡ್ರಾ ಮಾಡಿರುವಂಥ ಒಂದು ಬಿ ನಮಗಿಲ್ಲಿ ಸಿಗ್ತದೆ. ಇನ್ನು ಸಿ, ಇಲ್ಲಿ ಎರೋ ಮಾರ್ಕ್ ಮಿಸ್ ಇದೆ. ಸಿಯಲ್ಲಿ ಏನು ಮಾಡಿದೆ ಅಂದರೆ ಈ ಒಂದು ಎರೋ ಮಾರ್ಕ್ ಏನಿದೆ ನಮಗಿಲ್ಲಿ ಮಿಸ್ ಆಗಿರೋವಂಥದ್ದು. 4ನೇದು ಏನು ಮಾಡಿದಾರಪ್ಪ ಅಂತಂದರೆ ಒಳಗಡೆ ಒಂದು ಆಕೃತಿಯನ್ನು ಏನು ಮಾಡಿದ್ದಾರೆ ಒಳಗಡೆ ಮಿಸ್ ಮಾಡಿರ್ತಾರೆ ಅಂತ ನಾವಿಲ್ಲಿ ನೋಡ್ಕೊಳ್ಳೋಣ. ಕಂಪ್ಲೀಷನ್ ಮಾಡಿಲ್ಲ, ಅದನ್ನು ಎಡ್ಜ್ಗೆ ಏನಾಗಿಲ್ಲ ಅಂತಂದರೆ ಈ ರೀತಿ ಅಂತ ಒಂದು ಎಡ್ಜ್ ಏನೇನು ಮಾಡಿಲ್ಲ ಅವರ ಕಂಪ್ಲೀಟ್ ಮಾಡಿಲ್ಲ. ಬದಲಾಗಿ ಏನು ಮಾಡ್ಯಾರ ಅಂತಂದರೆ ಆ ಒಂದು ಚೌಕಾಕಾರದ ಒಳಗಡೆ ಏನು ಮಾಡ್ಯಾರ ಅಂತಂದರೆ ಮತ್ತೊಂದು ಚೌಕಾಕಾರನವನ್ನು ಮಾಡಿರೋದ್ರಿಂದ ಅದು ತಪ್ಪಾಗಿರುವಂಥ ಆನ್ಸರ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗಿದ್ದಾಗ ಈ ರೀತಿಯಾದಂಥ ಒಂದು ಉತ್ತರ ನಮಗಿಲ್ಲಿ ಬಿ ಮಾತ್ರ ಸರಿಯಾದಂಥ ಕಂಡು ಬರೋದ್ರಿಂದ ಹಾಗಾಗಿ ಇದಕ್ಕೆ ಬಿ ಒಂದು ಏನಾಗಿರ್ತದೆ ಅಂತಂದರೆ ಸರಿಯಾದಂಥ ಉತ್ತರ ಆಗಿರ್ತದೆ. ರೈಟ್, ಇದೇ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂತಂದರೆ ಮತ್ತೊಂದು ಕ್ವಶನನ್ನು ನಾನು ಇಲ್ಲಿ ಬರೆದಿದ್ದೀನಿ. ಆ ಕ್ವಶನ್ ಸಿಂಪಲ್ ಆಗಿರುತ್ತೆ. ಅದೇ ರೀತಿಯಾದಂಥ ಕ್ವಶನ್ ಏನು ಮಾಡುತ್ತೆ ಕಂಪ್ಲೀಷನ್ ಇರುವಂಥದ್ದು. ಯಾಕಂತಂದರೆ ಈ ಒಂದು ಆಕೃತಿಯ ಪರಿಪೂರ್ಣತೆಯಲ್ಲಿ ಇದೇ ರೀತಿಯಾದಂಥ ಕ್ವಶನ್ಗಳೇ ಅತಿ ಹೆಚ್ಚಾಗಿ ಕಂಡುಬರುವಂಥದ್ದು. ರೈಟ್, ಯಾಕಪ್ಪ ಅಂತಂದರೆ ಅದೇ ಇರುವಂಥ ಒಂದು ಸ್ಟಡಿ ಮಟೀರಿಯಲ್ಲೇ ಆ ರೀತಿಯಾಗಿದೆ. ಕೇಳುವಂಥ ಕ್ವಶನ್ಗಳು ಕೂಡ ಇದೇ ರೀತಿ ಸೇಮ್ ಇದೇ ರೀತಿಯಾಗಿರುವಂಥದ್ದು. ಹಾಗಾಗಿ ಆ ಒಂದು ಆಕೃತಿಯನ್ನೇ ನಾವು ಇಟ್ಕೊಂಡು ಏನು ಮಾಡಬೇಕಾಗ್ತದೆ ಅಂತಂದರೆ ಕ್ವಶನನ್ನು ಪರಿಪೂರ್ಣತೆ ಮಾಡಿಕೊಂಡು ಕೊಟ್ಟಂಥ ಒಂದು ಕ್ವಶನಲ್ಲಿ ಏನು ಮಾಡಬೇಕಾಗ್ತದೆ ಕಂಡು ಹಿಡ್ಕೋಬೇಕಾಗ್ತದೆ. ಹಾಗಾಗಿ ಏನು ಕೊಟ್ಟಿರ್ತಾರೆ ಕ್ವಶನಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಏನು ಮಾಡಬೇಕು ಆ ಒಂದು ಚಿತ್ರವನ್ನು ಏನು ಮಾಡಬೇಕು ಕಂಪ್ಲೀಟ್ ಮಾಡಬೇಕಾಗ್ತದೆ. ಹಾಗಾಗಿ ಕೊಟ್ಟಂಥ ಒಂದು ಚಿತ್ರವನ್ನು ಏನು ಮಾಡಬೇಕಂದ್ರೆ ಕ್ವಶನ್ ಮಾರ್ಕ್ ಎಲ್ಲಿದೆ ಅದೇ ರೀತಿಯಾದ ಒಂದು ನಾವು ಚಿತ್ರವನ್ನು ಏನು ಮಾಡಬೇಕು ಡ್ರಾ ಮಾಡಿಕೊಂಡು ಸರಿಯಾದಂಥ ಆಯ್ಕೆಯನ್ನು ಏನು ಮಾಡಬೇಕಾಗ್ತದೆ ತಗೋಬೇಕಾಗ್ತದೆ. ಹಾಗಿದ್ದಾಗ ಇಲ್ಲಿ ಮಿಸ್ ಆಗಿರುವಂಥದ್ದು ಯಾವುದು ಪ್ರಶ್ನಾಚಿತ್ರದಲ್ಲಿ ಮಾದರಿಯನ್ನು ಯಾವ ಉತ್ತರ ಚಿತ್ರದಿಂದ ಪೂರ್ಣಗೊಳಿಸಲಾಗಿದೆ ಅಂತ ನಾವಿಲ್ಲಿ ನೋಡಿದಾಗ ಈ 4 ಚಿತ್ರದಲ್ಲಿ ಯಾವುದು ಸರಿಯಾದಂಥ ಉತ್ತರ ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ರೈಟ್, ಸಿಂಪಲ್ ಆಗಿರುವಂಥದ್ದು ಇಲ್ಲಿ ಏನೇನು ಮಿಸ್ ಆಗಿದೆ ಅನ್ನೋದನ್ನು ಏನು ಮಾಡ್ತೀನಿ ಇಲ್ಲಿ ಡ್ರಾ ಮಾಡ್ತಾ ಹೋಗ್ತೀನಿ. ರೈಟ್, ಈ ರೀತಿಯಾಗಿ ಮತ್ತು ಈ ರೀತಿಯಾದಂಥ ಚಿತ್ರ ನಮಗಿಲ್ಲಿ ಕಾಣುವಂಥದ್ದು. ರೈಟ್, ಏನೋ ಈ ಒಂದು ಭಾಗ ಮತ್ತು ಈ ಒಂದು ಭಾಗ ಮತ್ತು ಈ ಒಂದು ಭಾಗವನ್ನು ನಾವಿಲ್ಲಿ ಫಿಲ್ ಮಾಡಿದಾಗ ನಮಗೆ ಪರಿಪೂರ್ಣತೆ ಈ ಒಂದು ಚಿತ್ರದಲ್ಲಿ ಪರಿಪೂರ್ಣತೆ ಕಾಣ್ತದಲ್ಲ, ಈ ಒಂದು ಪರಿಪೂರ್ಣತೆ ಏನು ಮಾಡಬೇಕು ನಾವಿಲ್ಲಿ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಆಯ್ಕೆಯನ್ನು ಏನು ಮಾಡಬೇಕಾಗ್ತದೆ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ರೈಟ್, ಈ ಒಂದು ಭಾಗ. ರೈಟ್, ಹಾಗಿದ್ದಾಗ ಈ ರೀತಿಯಾದಂಥ ಚಿತ್ರ ಈ 4 ಆಪ್ಷನ್ಗಳಲ್ಲಿ ಯಾವುದು ಅಂತ ನಾವಿಲ್ಲಿ ನೋಡ್ಕೊಳ್ಳೋದಾದರೆ ಅದು ಸಿ ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂತಂದರೆ ಇಲ್ಲಿ
ಏನು ಮಾಡಿದ್ದಾರೆ ಅಂತಂದರೆ ಈ ರೀತಿಯಾದಂಥ ಒಂದು ಭಾಗವನ್ನು ಕಂಪ್ಲೀಷನ್ ಮಾಡೋಕ್ಕೆ ಬಿಟ್ಟಿಲ್ಲ. ಬಿ ಇಲ್ಲೂ ಮೇಲ್ಗಡೆ ಬಂದಿರೋದ್ರಿಂದ ಇದು ಬೇರೆ ಒಂದು ಭಾಗದ ಒಂದು ಆಕೃತಿ ಆಗಿರುತ್ತದೆ, ಈ ಒಂದು ಭಾಗದ ಆಕೃತಿ ಆಗಿರುತ್ತದೆ. ಸಿ ಇಲ್ಲಿ ಮೇಲ್ಗಡೆ ಆಕೃತಿ ಯಾವ್ದು ಬಂದರೆ, ಡಿ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಬೇರೆ ರೀತಿಯಾದ ಆಕೃತಿಯನ್ನು ಏನು ಮಾಡಿದ್ದಾರೆ, ಇಲ್ಲಿ ಇದೇ ರೀತಿಯಾದ ಆಕೃತಿಯನ್ನು ಕೊಟ್ಟಿದ್ದಾರೆ. ಬಟ್ ಅದನ್ನು ಏನು ಮಾಡಿದ್ದಾರೆ ಅಂತಂದರೆ ಆ ಒಂದು ಪಾರ್ಟನ್ನು ಏನು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡ್ಕೊಂಡು ದೊಡ್ಡದಾಗಿ ಏನು ಮಾಡಿದ್ದಾರೆ ಅಂತಂದರೆ ಅದನ್ನ ಶೋ ಮಾಡಿರ್ತಾರೆ. ಹಾಗಾಗಿ ಈ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಸಿ ಆಗಿರ್ತದೆ. ಹಾಗಾಗಿ ಈ ಒಂದು ಆಪ್ಷನ್ ನಮಗಿಲ್ಲಿ ಕಂಡು ಬರುವಂಥದ್ದು. ರೈಟ್. ಇನ್ನೊಂದೇನು ಹೇಳಬೇಕಪ್ಪ ಅಂತಂದ್ರೆ ನಿಮಗಿಲ್ಲಿ ಈ ಆಕೃತಿಯ ಪ್ರಶ್ನೆಯಲ್ಲಿ ಅತಿ ಸರಳವಾದಂಥವು ನಾವು ಇಲ್ಲಿ ಮ್ಯಾಕ್ಸಿಮಮ್ 1 ನಿಮಿಷದ ಒಳಗಡೆ 40 to 50 ಸೆಕೆಂಡ್ ಒಳಗಡೆ ಏನು ಮಾಡ್ಬೋದು ಅಂತಂದರೆ ನಾವಿಲ್ಲಿ ಕೊಟ್ಟಂಥ 2 ಕ್ವಶನನ್ನು ಏನು ಮಾಡ್ಬೋದು, ನಾವಿಲ್ಲಿ ಸಾಲ್ವ್ ಮಾಡ್ಬೋದು. ರೇಟ್ ಹೇಗಿದೆ ಅಂತಂದರೆ ನೀವು ಹೇಳಿದಿನಲ್ಲ, ಕೊಟ್ಟಂಥ ಆಕೃತಿಯನ್ನು ಏನು ಮಾಡಬೇಕು, ಕಂಪ್ಲೀಷನ್ ಮಾಡುವಂಥದ್ದು. ಯಾವ ಆಕೃತಿಯನ್ನು ಎಲ್ಲಿ ಮಿಸ್ ಮಾಡಿರ್ತಾರೆ ಅದೇನು ಏನು ಮಾಡಬೇಕು, ಡ್ರಾ ಮಾಡ್ಕೊಂಡು ಏನು ಮಾಡಬೇಕು, ಕಂಪ್ಲೀಟ್ ಮಾಡಿದ ನಂತರದಲ್ಲಿ ಆ ಒಂದು ಆಕೃತಿ 4 ಆಪ್ಷನ್ಗಳಲ್ಲಿ ಸೇಮ್ ಬರುವಂಥ ಯಾವುದು ಆಕೃತಿ ಆಗಿರ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಡಾಗ ನಮ್ಗೆ ಸರಿಯಾದಂಥ ಉತ್ತರ ನಮಗಿಲ್ಲಿ ಕಾಣುವಂಥದ್ದು. ಹಾಗಾಗಿ ಏನು ಈ ಒಂದು ಆಕೃತಿಯ ಪರಿಪೂರ್ಣತೆಯನ್ನು ಏನು ಮಾಡ್ಬೇಕು, ನಾವಿಲ್ಲಿ ನೋಡ್ತಾ ಹೋದಾಗ ಈ ಒಂದು ರೀತಿಯಾದಂಥ ಒಂದು ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಸರಿಯಾದ ಉತ್ತರನ ಆಯ್ಕೆ ಮಾಡ್ಕೊಳ್ಳೋಕೆ ನಮಗಿಲ್ಲಿ ಸಿಗ್ತದೆ. ಓಕೆ, ಮತ್ತೆರಡು ಎಕ್ಸಾಂಪಲ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕೊಟ್ಟಂಥ ಮಿಸ್ಸಿಂಗ್ ಪ್ಲೇಸ್ನಲ್ಲಿ ಯಾವ ಒಂದು ಭಾಗವನ್ನು ಏನು ಮಾಡ್ಬೇಕು, ನಾವಿಲ್ಲಿ ಫಿಲ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಮತ್ತು ಅದೇ ಪ್ರೊಸೀಜರ್ ಕಂಟಿನ್ಯೂಷನ್ ಆಗುವಂಥದ್ದು. ಪ್ಯಾಟರ್ನ್ ಎಲ್ಲಿ ಕಂಪ್ಲೀಟ್ ಆಗಿರೋದಿಲ್ಲಲ್ವ, ಎಲ್ಲಿ ಸ್ಟಾಪ್ ಆಗಿರ್ತಲ್ಲ, ಅದನ್ನು ಕಂಪ್ಲೀಷನ್ ಮಾಡುವಂಥ ಒಂದು ವ್ಯವಸ್ಥೆ ನಾವಿಲ್ಲಿ ನೋಡ್ತಾ ಹೋಗೋಣ. ರೈಟ್. ಇಲ್ಲಿ ನಾನು ಮತ್ತೆ ಡ್ರಾ ಮಾಡುವಂಥ ಒಂದು ಅದೇ ಮಿಸ್ ಆದಂಥ ಭಾಗವನ್ನು ಏನು ಮಾಡ್ತೀನಿ ಅಂದರೆ ಡ್ರಾ ಮಾಡ್ತೀನಿ. ಇಲ್ಲಿ ಈ ರೀತಿ ಕಾರ್ನರ್ ಬರೋದ್ರಿಂದ ಇಲ್ಲಿ ಈ ಕಾರ್ನರ್ ಬರ್ತದೆ, ಅದಾದ ನಂತರದಲ್ಲಿ ಇಲ್ಲಿ ಈ ಕಾರ್ನರ್ ಬರ್ತದೆ. ಸಿಂಪಲ್ಲಾಗಿ ಇಲ್ಲಿ 3 ಏನು ಮಾಡ್ತೀವಿ ಅಂದರೆ ತ್ರಿಕೋನಾಕಾರದ ಒಂದು ಆಕೃತಿಯನ್ನು ನೋಡಿದಾಗ ಇಲ್ಲಿ ಇದು ಈ ರೀತಿಯಾಗಿ ಹೊರಗಡೆ ಬರ್ತದೆ, ಮತ್ತು ಇಲ್ಲಿ ಈ ರೀತಿಯಾಗಿ ಹೊರಗಡೆ ಬರುವಂಥದ್ದು, ಮತ್ತು ಇಲ್ಲಿ ಈ ರೀತಿಯಾಗಿ ಹೊರಗಡೆ ಬರುವಂಥದ್ದು ಇರ್ತದೆ. ಹಾಗಾಗಿ ಮತ್ತೆ ಬರುವಂಥ ನಾವು 4ನೇ ಆಪ್ಷನಲ್ಲಿ ಕೂಡ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಕೊಟ್ಟಂಥ ಒಂದು ಆಕೃತಿಯಲ್ಲಿ ಹೊರಗಡೆ ಬರುವಂಥ ಒಂದು ವಿಚಾರವನ್ನು ಏನು ಮಾಡ್ತೀವಿ ನಾವಿಲ್ಲಿ ನೋಡಿದಾಗ ಇಲ್ಲಿ ಈ ಒಂದು ರೀತಿಯಾಗಿ ಬರುವಂಥ ಒಂದು ಚಿತ್ರವನ್ನು ಅಥವಾ ತ್ರಿಕೋನಾಕಾರದ ಒಂದು ಭಾಗವನ್ನು ಏನು ಮಾಡ್ತೀವಿ ನಾವಿಲ್ಲಿ ಈ ರೀತಿಯಾಗಿ ಡ್ರಾ ಮಾಡಿದಾಗ ನಮಗಿಲ್ಲಿ ಈ ರೀತಿಯಾದಂಥ ಒಂದು ಚಿತ್ರ ನಮಗಿಲ್ಲಿ ಕಂಡು ಬರುವಂಥದ್ದು. ರೈಟ್. ಈ ರೀತಿಯಾದಂಥ ಒಂದು ಚಿತ್ರ ನಮಗೆ ನಾವು ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಯಾವುದು ಒಂದು ಸರಿಯಾದಂಥ ಆಯ್ಕೆಯನ್ನು ನಾವಿಲ್ಲಿ ನೋಡ್ಕೊಂಡಾಗ ಇಲ್ಲಿ ಇದು ಒಳಗಡೆ ಸೇಮ್ 4 ಕೂಡ ಕಾರ್ನರ್ಗಳು ಸೇಮ್ ಇರೋದ್ರಿಂದ 3ನೇ ಅದು ಸಿ ರಾಂಗ್ ಆಗಿರ್ತದೆ, ಯಾಕಂದರೆ ಇಲ್ಲಿ ಟಚ್ ಆಗಿರೋದ್ರಿಂದ. ನೆಕ್ಸ್ಟ್ 1ನೇದು 2 ಮತ್ತು 4ನೇ ಆಪ್ಷನ್ಗಳಲ್ಲಿ ಸೇಮ್ ಇರುತ್ತದೆ. ಆದರೆ ನಾವು ಇಲ್ಲಿ ಕೊಟ್ಟಂಥ ಒಳಗಡೆ ತ್ರಿಕೋನಾಕಾರವನ್ನು ಏನು ಮಾಡ್ತೇವೆ, ನಾವಿಲ್ಲಿ ಮಿಸ್ ಆಗಿರುವಂಥದ್ದು. ಇಲ್ಲಿ ಕೊಟ್ಟಂಥ ಒಂದು ತ್ರಿಕೋನಾಕಾರ ಬೇರೆ ರೀತಿಯಾಗಿ ಕಂಡು ಬರ್ತದೆ. ಹಾಗಾಗಿ ಆ ಒಂದು ತ್ರಿಕೋನಾಕಾರವನ್ನು ಮುಖಾಂತರ ನಾವು ಇಲ್ಲಿ ಏನು ಮಾಡಬೇಕಾಗ್ತದೆ, ಆಪ್ಷನನ್ನು ಚೂಸ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಸರಿಯಾದಂಥ ತ್ರಿಕೋನಾಕಾರವನ್ನು ಇಲ್ಲಿ ಡ್ರಾ ಮಾಡೋದ್ರಿಂದ ಈ 4 ಆಪ್ಷನ್ಗಳಲ್ಲಿ ಡಿ ಅದು ಸರಿಯಾಗಿ ಕಂಡು ಬರುವಂಥದ್ದು. ಯಾಕೆಂತಂದರೆ ಇಲ್ಲಿ ಕೊಟ್ಟಂಥ ತ್ರಿಕೋನಾಕಾರ ನಮಗಿಲ್ಲಿ ಈ ಒಂದು 3 ಚಿತ್ರಗಳ ಕೊಟ್ಟಂಥ ಒಂದು ಚಿತ್ರದಲ್ಲಿ ಮ್ಯಾಚ್ ಆಗುವಂಥ ಒಂದು ಚಿತ್ರ ಆಗಿರೋದ್ರಿಂದ ಹಾಗಾಗಿ ಇಲ್ಲಿ ಡಿ ಇಸ್ ದ ರೈಟ್ ಆನ್ಸರ್ ಆಗಿರ್ತದೆ. ಹಾಗಾಗಿ ಒಂದು ಮಿಸ್ ಆಗಿರುವಂಥ ಒಂದು ಪ್ಲೇಸನ್ನು ಅದೇ ರೀತಿಯಾದ ಒಂದು ಸೇಮ್ ಆಗಿರುವಂಥ 4 ಉಳಿದಂಥ 3 ನೋಡ್ಕೊಂಡು ಏನು ಮಾಡಬೇಕಾಗ್ತದೆ, 4ನೇ ಮಿಸ್ಸಿಂಗ್ ಭಾಗವನ್ನು ಏನು ಮಾಡಬೇಕು, ನಾವು ಫಿಲ್ ಮಾಡಬೇಕಾಗಿರ್ತದೆ. ಹಾಗಾಗಿ ಆ ಫಿಲ್ ಮಾಡಿದಂಥ ಭಾಗ ಇಲ್ಲ ಏನಾಗ್ತದೆ, ಡಿ ಸರಿಯಾದಂಥ ಉತ್ತರ ಆಗಿರ್ತದೆ. ರೈಟ್. ಇನ್ನು ಲಾಸ್ಟ್ ಕ್ವಶನ್ ಏನೇನು ಮಾಡೋದು, ನಾವಿಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಅಂತ ಒಂದು ಕ್ವಶನ್ ಏನು ಮಾಡಿದ್ದೀನಿ, ಇಲ್ಲಿ ಬರೆದಿದ್ದೀನಿ. ರೈಟ್. ಇಲ್ಲಿ ಸರ್ ಅವೇ ಎಕ್ಸಾಂಪಲ್ಗಳನ್ನ ಅದೇ ರೀತಿಯಂಥ ಎಕ್ಸಾಂಪಲ್ಗಳನ್ನ ತೆಗೆದುಕೊಂಡು ಬರ್ತಾ ಇದ್ದೀರಲ್ಲ ಅಂತ ನೀವು ನಿಮ್ಮ ತಲೆಯಲ್ಲಿ ಬರ್ಬೋದು. ಈ ಒಂದು ಆಕೃತಿಯ ಪರಿಪೂರ್ಣತೆಯಲ್ಲಿ ಇದೇ ರೀತಿಯಾದಂಥ ಕ್ವಶನ್ಗಳು ನಿಮ್ಗೆ ಇರ್ತವೆ. ಇಲ್ಲಿ ಕೊಟ್ಟಂಥ ನಾನು 6 ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೀನಲ್ಲ, ಈ 6 ಎಕ್ಸಾಂಪಲ್ಗಳಲ್ಲಿ ಸೇಮ್ ಸಿಮಿಲಾರಿಟಿ ಇರುವಂಥ ಕ್ವಶನ್ಗಳನ್ನ ನಾವಿಲ್ಲಿ ನೋಡಿದಾಗ ಎಲ್ಲವೂ ಇದು ಒಂದೇ ರೀತಿಯಾಗಿ ನಾವೇನು ಮಾಡಬೇಕು, ನೋಡ್ಕೋತಾ ಹೋದಾಗ ಅದೇ ರೀತಿಯಾದಂಥ ಎಕ್ಸಾಂಪಲ್ಗಳು ನಮಗೆ ಎಕ್ಸಾಂಪಲಲ್ಲಿ ಕೂಡ ಏನು ಮಾಡ್ತಾರೆ, ಕೇಳ್ತಾ ಹೋಗ್ತಾರೆ. SSC JD ಇರ್ಬೋದು ಅಥವಾ ಯಾವುದು ನಿಮ್ಮ ಒಂದು ಅಗ್ನಿವೀರ ಎಕ್ಸಾಮ್ಗಳಿರ್ಬೋದು ಅಥವಾ ಈ SSCಲಿ ಬರುವಂಥ ಎಲ್ಲ ಎಕ್ಸಾಮ್ಗಳಲ್ಲೂ ಅಥವಾ ಇರ್ಬೋದು, ಮತ್ತು PC PSI ಆಕೃತಿಯ ಪರಿಪೂರ್ಣತೆಯಲ್ಲಿ ಬರುವಂಥ ಎಲ್ಲ ಎಕ್ಸಾಂಪಲ್ಗಳು ಈ ಒಂದು ಕ್ವಶನ್ ಮೇಲೆ ಈ ಒಂದು ಟಾಪಿಕ್ ಮೇಲೆ ಬರುವಂಥ ಎಲ್ಲ ಕ್ವಶನ್ಗಳು ಏನಾಗುತ್ತಂದರೆ ಇದೇ ರೀತಿಯಾಗಿ ಇದೇ ಸೇಮ್ ಬರುವಂಥ ಕ್ವಶನ್ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ಕ್ವಶನ್ಗಳನ್ನ ಏನು ಮಾಡೋಣ, ಮೊದಲೇ ಮುಗಿಸೋಣ. ಅದಾದ ನಾವು ಸ್ವಲ್ಪ ಡಿಸ್ಕಷನ್ ಇದೆ ಮಾಡ್ತಾ ಹೋಗೋಣ. ರೈಟ್. ಮೊದಲನೇ ಭಾಗ ಇಲ್ಲಿ ಮೇಲ್ಗಡೆದು ಕಂಪ್ಲೀಷನ್ ಮಾಡ್ತೀನಿ ಈ ಒಂದು ಭಾಗವನ್ನು. ಅದಾದ ನಂತರದಲ್ಲಿ ಕೆಳಗಡೆಯ ಭಾಗವನ್ನು ಏನು ಮಾಡ್ತೀನಿ,
ಕಂಪ್ಲೀಟ್ ಮಾಡ್ತೀನಿ. ಅದಾದ ನಂತರದಲ್ಲಿ ಏನು ಮಾಡ್ತೀನಿ ಅಂತಂದರೆ ಈ ರೀತಿಯಾದಂಥ ಒಂದು ಭಾಗವನ್ನು ಏನು ಮಾಡ್ತೀನಿ, ಇಲ್ಲಿ ಕಂಪ್ಲೀಷನನ್ನು ಮಾಡ್ತೀನಿ. ರೈಟ್, ಕೊಟ್ಟಂಥ ಒಂದು ಭಾಗ ಯಾವ ರೀತಿಯಾಗಿ ಇಲ್ಲಿ ನಾವಿಲ್ಲಿ ನೋಡ್ತಾ ಹೋದಾಗ ಅಲ್ಲಿ ಈ ರೀತಿಯಾಗಿ ಏನು ಮಾಡೋದು ಅಂದರೆ ಆಪ್ಷನ್ ಸರಿಯಾದಂಥದ್ದು. ರೈಟ್, ಫಿಲ್ ಮಾಡಿದಾಗ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸರ್ ಯಾಕೆ ಇಲ್ಲಿ ಯಾಕೆ ಬರಲಿಲ್ಲ ಅಂತಂದರೆ ಈ ಒಂದು ಭಾಗದಲ್ಲಿ ಆ ಒಂದು 0ಯ ಒಂದು ಪಾರ್ಟ್ ಏನಿದೆ ಅಂದರೆ ಮಿಸ್ಸಿಂಗ್ ಇದೆ. ರೈಟ್, ಮೇಲೆ ಮತ್ತು ಕೆಳಗಡೆ ಕಂಟಿನ್ಯೂಷನ್ ಇರೋದ್ರಿಂದ ಆ ಒಂದು ಭಾಗ ಏನು ಮಾಡ್ತೀವಿ ನಾವಿಲ್ಲಿ ಬರಿತಾ ಹೋಗ್ತೀವಿ. ಯಾವುದು ಭಾಗ ಇಲ್ಲಿ ಬರ್ತದೆ ಅಂತಂದರೆ ಅದು ಈ ಒಂದು ಪ್ಲೇಸ್ನಲ್ಲಿ ಬರ್ತದೆ. ಇದೇ ರೀತಿಯಾದಂಥ ಒಂದು 4 ಆಪ್ಷನ್ಗಳಲ್ಲಿ ನೋಡಿದಾಗ ನಮಗೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿರ್ತದೆ, ಅದು ಡಿ ಸರಿಯಾದಂಥ ಉತ್ತರ ಆಗಿರ್ತದೆ. ರೈಟ್, ಹಾಗಾಗಿ ನಾವು ಕೊಟ್ಟಂಥ 4 ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಅದು ಡಿ. ಸೇಮ್ ಆಕೃತಿ ಬರುವಂಥದ್ದು ಯಾವುದೇ ಇರ್ತದೆ, ನಾವು ಯಾವುದನ್ನು ಡ್ರಾ ಮಾಡಿರ್ತೀರೋ ಅದೇ ರೀತಿಯಾದಂಥ ಒಂದು ಡ್ರಾವು ನಾವು 4 ಆಪ್ಷನ್ಗಳಲ್ಲಿ ಸರಿಯಾಗಿ ಬಂದರೆ ಮಾತ್ರ ಅದು ಸರಿಯಾಗಿ ಕರೆಕ್ಟಾಗಿರ್ತದೆ. ಸ್ವಲ್ಪ ಚೇಂಜಸ್ ಇದ್ದರೆ ಮತ್ತೆ ನಾವು ತಪ್ಪು ಡ್ರಾ ಮಾಡಿದೆ ಅಂತ ನಾವಿಲ್ಲಿ ತಿಳ್ಕೊಂಡ್ಬಿಡ್ಬೇಕು. ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗಿರ್ತದೆ, ಅದು ಡಿ ಆಗಿರ್ತದೆ. ರೈಟ್, ಈ ರೀತಿಯಾದಂಥ ಒಂದು ಆಕೃತಿಯ ಒಂದು ಪರಿಪೂರ್ಣತೆಯಲ್ಲಿ ಬರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಇಲ್ಲಿ ಬಿಡಿಸಂತ ಇದೇ ರೀತಿಯಾದಂಥ ಕ್ವಶನ್ಗಳು ನಿಮಗೆ ಇಲ್ಲಿ ಬರ್ತವೆ. ಸ್ವಲ್ಪ ವೇರಿಯೇಷನ್, ಚಿತ್ರದಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಬಿಟ್ಟರೆ ಸೇಮ್ ಆ್ಯಸ್ ಇಟ್ ಈಸ್ ಕ್ವಶನ್ಗಳು ನಿಮಗೆ ಇಲ್ಲಿ ಬರುವಂಥದ್ದು. ಹಾಗಾಗಿ ಈ ಒಂದು ಆಕೃತಿ ಪರಿಪೂರ್ಣತೆಯಲ್ಲಿ ಅತಿ ಸರಳವಾಗಿ ಒಂದು ಮಿನಿಮಮ್ ಅಂದ್ರೂ ಒಂದು ಕ್ವಶನ್ ಬಿಡಿಸೋದಕ್ಕೆ ಒಂದು 30 ಸೆಕೆಂಡ್ ಒಳಗಡೆ ಏನು ಮಾಡ್ಬೋದು ಅಂತ ನಾವಿಲ್ಲಿ ಆ ಒಂದು ಕ್ವಶನನ್ನು ಸಾಲ್ವ್ ಮಾಡ್ಕೊಂಡು ನಾವಲ್ಲಿ ಮುಂದಿನ ಒಂದು ಕ್ವಶನ್ಗೆ ಹೋಗುವಂಥ ಒಂದು ಆಪ್ಷನ್ ನಮಗಿಲ್ಲಿ ಸಿಗುವಂಥದ್ದು. ಹಾಗಾಗಿ ಯಾರೂ ಕೂಡ ಈ ಆಕೃತಿ ಪರಿಪೂರ್ಣತೆಯನ್ನು ಮಿಸ್ ಮಾಡಬೇಡಿ. ಯಾಕಂತಂದರೆ ನಿಮ್ಮ ಕೈಯಲ್ಲೇ ಇರುವಂತಹ ಮಾರ್ಕ್ಸಿಗೂ. ರೈಟ್, ಯಾಕಂತಂದರೆ ನೀವು ಮಿಸ್ ಮಾಡಿದರೆ ಅದು ನಿಮ್ಮ ಮಿಸ್ಟೇಕ್ ಆಗ್ತದೆ. ಇಲ್ಲಿ ವಿಚಾರ ಮಾಡುವಂಥದ್ದು ಏನು ಬೇರೆ ಟೆನ್ಷನ್ ತೊಗೊಳ್ಳುವಂಥದ್ದು ಏನೂ ಇರೋದಿಲ್ಲ. ಬಟ್ ಮಿಸ್ ಆಗಿರುವಂಥ ಒಂದು ಚಿತ್ರವನ್ನು ಜಸ್ಟ್ ಆ್ಯಸ್ ಇಟ್ ಈಸ್ ಡ್ರಾ ಮಾಡಿದ್ರೆ ನಮಗೆ ಇಲ್ಲಿ ಆನ್ಸರ್ ಸಿಗ್ತದೆ. ಸಿಂಪಲ್ ಆಗಿರುವಂಥದ್ದು ಏನು ಮಿಸ್ ಆಗಿರುವಂಥ ಪ್ಲೇಸನ್ನು ನಾವು ಜಸ್ಟ್ ಡ್ರಾ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಡ್ರಾ ಮಾಡಿದ್ರೆ ನಮಗಿಲ್ಲಿ ಆನ್ಸರ್ ಸಿಗುವಂಥದ್ದು. ಹಾಗಾಗಿ ಇದರಲ್ಲಿ ಯಾರೂ ಕೂಡ ತಪ್ಪು ಮಾಡಬೇಡಿ. ತಪ್ಪು ಮಾಡಿದರೆ ನಿಮ್ಮ ಒಂದು ಮಾರ್ಕ್ಸ್ಗಳನ್ನು ನಿಮ್ಮ ಕೈಯಾರೆ ನೀವು ಕಳ್ಕೊಂಡಾಗೆ. ಬೇರೆ ಒಂದು ಟಾಪಿಕ್ಗಳಲ್ಲಿ ಬಂದಾಗ ಅದು ಸ್ವಲ್ಪ ವಿಚಾರ ಮಾಡುವಂಥದ್ದು ಇರ್ತದೆ, ಬಟ್ ಇದರಲ್ಲಿ ಯಾವುದೇ ರೀತಿಯ ವಿಚಾರ ಮಾಡುವಂಥದ್ದು ಬರೋದಿಲ್ಲ. ಹಾಗಾಗಿ ಇಲ್ಲಿ ಸಿಂಪಲ್ಲಾಗಿ ಕೊಟ್ಟಂಥ ಒಂದು ಚಿತ್ರವನ್ನು ಡ್ರಾ ಮಾಡಬೇಕಾಗಿರ್ತದೆ. ಹಾಗಾಗಿ ಆ ಡ್ರಾ ಮಾಡುವಂಥ ಸಿಸ್ಟಮನ್ನು ನಿಮ್ಮ ಕೈಯಾರೆ ನೀವೇ ಬಿಡಿಸಬೇಕಾಗಿರ್ತದೆ, ಅದನ್ನು ನೋಡ್ಕೋಬೇಕು. ಹಾಗಾಗಿ ಅದನ್ನು ನೀವೇ ಡ್ರಾ ಮಾಡಿ ಸರಿಯಾದ ಉತ್ತರನ ಆಯ್ಕೆ ಮಾಡಿ. ರೈಟ್, ಇವಾಗ ಏನು ಮಾಡೋಣ ಅಂತಂದರೆ ಈ ಒಂದು ಆಕೃತಿಯ ಒಂದು ಬರುವಂಥ ಒಂದು ಕ್ವಶನ್ಗಳನ್ನ ಏನು ಮಾಡ್ತೇವೆ ಅಂದರೆ ಇವತ್ತಿಗೆ ಸ್ಟಾಪ್ ಮಾಡೋಣ. ಯಾಕಂದರೆ ಇದೇ ರೀತಿಯಾದ ಕ್ವಶನ್ಗಳು ಬರ್ತವೆ, ಬೇರೆ ಯಾವುದೇ ರೀತಿಯ ಚೇಂಜಸ್ ಕ್ವಶನ್ಗಳನ್ನ ನಾವಿಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಕ್ವಶನನ್ನು ನೋಡ್ಕೊಳ್ಳಿ. ರೈಟ್, ಇದ್ರ ಜೊತೆಗೆ ಏನು ಮಾಡ್ತೀನಪ್ಪ ಅಂದರೆ ಈ ಒಂದು ಪ್ರೊಫೆಷನಲ್ ಕೋಚಿಂಗ್ ಸೆಂಟರನ್ನು ನಿಮಗೋಸ್ಕರನೇ ತೆಗಿರೋರು, ನಿಮಗೋಸ್ಕರನೇ ಈ ವಿಡಿಯೋಗಳನ್ನು ಮಾಡ್ತಾ ಇರೋದು. ಹಾಗಾಗಿ ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳು, ಹೆಚ್ಚಿನ ಆಸಕ್ತರು ಅಥವಾ ಹೆಚ್ಚಿನ ಸ್ಪರ್ಧಾರ್ಥಿಗಳು ಏನು ಮಾಡಬೇಕಂತಂದರೆ ಈ ವಿಡಿಯೋಗಳನ್ನು ನೋಡಬೇಕು, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವು ನೋಡದೇ ಇದ್ದರೆ ಕೂಡ ನೀವು ಆಸಕ್ತ ವಿದ್ಯಾರ್ಥಿಗಳು ಯಾರೋ ನೋಡ್ತಿರ್ತಾರೆ, ಅಂಥ ವ್ಯಕ್ತಿಗಳಿಗೆ ಇದನ್ನು ಏನು ಮಾಡಿ ಅಂದರೆ ಶೇರ್ ಮಾಡಿ, ಅವರಿಗೆ ಅನುಕೂಲವಾದ ರೀತಿಯಾಗಿ ಏನು ಮಾಡಿ ಅಂತಂದರೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.